ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಡೇ 3ಗೆ ಸ್ವಾಗತ ಸುಸ್ವಾಗತ. ಸೊ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಸೊ ಇವಾಗ ನಾವು ನೆನ್ನೆ ನೈಟ್ ಬಂದಿರೋ ಜಾಗಕ್ಕೆ ಮತ್ತೆ ಬಂದಿದ್ದೀವಿ, ಯಾಕಂದರೆ ನೆನ್ನೆ ನೈಟ್ ದರ್ಶನ ಆಗಿರಲಿಲ್ಲ. ಇವಾಗ ದರ್ಶನ ಮಾಡಿಕೊಂಡು ಮಾಡಕ್ಕೆ ಹೊಂಟೀವಿ. ಇನ್ನು ಪೂಜೆ ಸಾಮಾನು ಇಸ್ಕೊತಾ ಇದ್ದಾರೆ. ಮನೆ ದೇವರ ಸೈಕ್ ಇವಾಗ ಇದು ನಮ್ಮ ಮನೆ ದೇವ್ರು ನಂದಿ, ಮತ್ತೆ ಇದು ಭೋಗನಂದೀಶ್ವರ. ಇದು ಅಪ್ಪಾಗ ಇಲ್ಲಿ ಬರ್ಬೇಕು ಅಂತ ಇತ್ತು, ಹರಕೆ ಮಾಡ್ಕೊಂಡಿದ್ರಂತೆ. ಹ್ಞೂ ಕಾಸು ಹಾಕ್ತೀನಪ್ಪ. ಸೊ ಮೈನ್ ರೀಸನ್ ಹರಕೆ ಇತ್ತು. ಇಡೀ ಟ್ರಿಪ್ ಎಲ್ಲ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಆಗಿದ್ದು. ದರ್ಶನ ಏನೋ ಆಯಿತು, ಯಾರೋ ಸ್ವಾಮೀಜಿ ಬರ್ತಾರಂತೆ, ಅವ್ರನ್ನ ಮೀಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರೋದು. ವೀರಬ್ರಹ್ಮೇಂದ್ರ ಅವ್ರದ್ದು ಜೀವ ಸಮಾಧಿ ಇಲ್ಲೇ ಇರೋದು. ಅಜ್ಜಿ ಸ್ಟೋರಿ ಹೇಳ್ತಾ ಇದ್ದಾರೆ. ಏನಜ್ಜಿ ಸ್ಟೋರಿ ಇದು? ಕಾರ್ತಿಕ್ ಮಾಸ ಅಂದರೆ ನವಂಬರ್ ಹಾಂ ಪೌರ್ಣಮಿ ದಿವಸ ಹಾಂ ಸಮಾಧಿ ಕಟ್ಬಿಟ್ಟು ಎಲ್ಲರಿಗೂ ಎಲ್ಲರಿಗೂ ಗುರುಬೋಧನೆ ಮಾಡಿ ಹಾಂ ನಾನೀಗ ಸಮಾಧಿಗೆ ಹೋಗ್ತೀನಿ ಅಂತ ಸಿದ್ದಯ್ಯನ ಕಳಿಸ್ಬಿಟ್ಟು ಹೂವಾಗೆ ಹಾಂ ನೀನು ಹೂವು ತಗೋ. ಸಿದ್ದಯ್ಯನ ಬಿಡ್ತಾ ಇರಲಿಲ್ಲ, ಹಾಂ ಮಗನಿಗಿನ್ನ ಹೆಚ್ಚು. ಅದೇನೋ ಕಾಲಬ್ರಹ್ಮ ಅವಾಗಿಂದ ಬರ್ದಿರೋದೇನೋ ಇತಿಹಾಸಗಳು ಇಲ್ಲಿ, ಅದೇ ಈ ಕಾಲದಲ್ಲಿ ಹಿಂಗಾಗುತ್ತೆ ಅದೆಲ್ಲ ಇದೇನಾ ಇದು? ಇಲ್ಲ ಹಾಂ ಇವಾಗ ನಡೀತಾ ಇದೆಯಲ್ಲ ಅದೆಲ್ಲ ಇದೇ ಇದರಿಂದ ಇವರೇ ಬರ್ದಿರೋದು ಅದೆಲ್ಲ. ಇವರೇ ಹಾಂ ಹಾಂ ಹಾಂ. ಸೊ ಇವಾಗ ಕಲಿಯುವಾಗ ನಡೀತಾ ಇರೋದು ಹಿಂಗೆ. ನೆನ್ನೆ ಬನಗಾನಪಲ್ಲಿ ಹಾಂ ಹಾಂ ಅಚ್ಚಮ್ಮ ಅಮ್ಮನ ಮನೆಯಲ್ಲಿ ಹಾಂ ಮಕ್ಕಳಿದ್ರು. ಅದೇ ಅವರು ಅಲ್ಲಿ ಬರ್ದಿರೋದೇನೋ ಅಲ್ಲಿ ಬರ್ದಿರೋದಲ್ಲ ಅಲ್ಲೇ ಇಕ್ಕಿರೋದು ಅಂತ ಹೇಳಿದ್ರಲ್ಲ ಅವ್ರು. ಆ ಅಮ್ಮ ಮನೆಯಾಗಿದ್ದು ಆಚಾರ್ನ ಯಾರು ನಂಬಿಲ್ಲ ಸ್ವಾಮಿ. ಹಾಂ ಮತ್ತೆ ನಮ್ಮವ್ರನ್ನ ಯಾರನ್ನೂ ನಂಬಿಲ್ಲ ಅಂತೆ ಗೈಸ್ ಮಾಡೋದು. ಮಗನ್ನೇ ನಂಬಿಲ್ಲ. ಆಮೇಲೆ ಅವ್ರು ಹೋಗಿ ಒಳಗಡೆ ಕುತ್ಕೊಂಡ್ರು. ಒಳಗಡೆ ಕೂತ್ಕೊಂಡ್ರು. ಆಮೇಲೆ ಸಿದ್ದಯ್ಯ ಬಂದ ಹೂವು ತಗೊಂಡು, ಹಾಂ ಸ್ವಾಮಿ ನನಗೆ ಮೋಸ ಮಾಡ್ದ, ನಾನು ಇಷ್ಟು ದಿನ ಮಾಡಿದ್ದು ಸೇವೆ ಎಲ್ಲ ಪನ್ನೀರ್ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು ಆಗೋಯ್ತಾ ಅಂತಂದು ಹಾಂ ಅಲ್ಲೇ ಹಾಕಿ ಸಮಾಧಿಗೆ ಅಲ್ಲೇ. ಅದೇ ಒಳಗಡೆ ದೇವ್ರ ಆಮೇಲೆ ಬಂದು ಒಳಗಡೆನಿಂದ ಬಂದು ಆವಾಗ ಅಯ್ಯಪ್ಪನಿಗೆ ಕಾಲಕ್ಕೆ ಹೇಳಿ, ನಾನು ಹೆಂಗೆ ಇದು ಮಾಡಿದ್ನು ನೀನು ಹಂಗೆ ಮಾಡು. ಅದು ಹೋಗಿ ಸೊ ಹುಲಿ ಬರ್ತೈತಂತೆ ಹಸುನ್ ತಿನ್ನಕ್ಕೆ. ಆಮೇಲೆ ಅದನ್ನು ಸಾಯಿಸಿ ಅವಾಗ ಸಿದ್ದಯ್ಯಗೆ ಹೇಳಿ ಅಲ್ಲೇ ರುದ್ರಾಕ್ಷ ಮಾಲ, ಉಂಗುರ, ಯೋಗದಂಡ, ಪಾದರಕ್ಷೆಗಳು ಅಲ್ಲೇ ಕೊಟ್ಬಿಟ್ಟು ಬಂದವರು. ಇನ್ ಡೆಪ್ತ್ ತಿಳ್ಕೊಳೋದಂದ್ರೆ ನೋಡಿ ಹಿಂಗೆ, ನಮ್ಗೆಲ್ಲ ಈ ತರ ಎಲ್ಲ ಬರಲ್ಲ. ಇಲ್ಲ ಬಂದಿಲ್ಲ ಅದು, ಇದೇ ಫಸ್ಟ್ ಟೈಮ್. ಈ ಕಡೆ ಇದೆ ಫಸ್ಟ್. ಮಂತ್ರಾಲಯ ಬಿಟ್ರೆ ಇನ್ ಮಿಕ್ಕಿದ ಜಾಗಗಳೆಲ್ಲ ಫಸ್ಟ್ ಟೈಮ್ ನಾನು ಬಂದಿರೋದು. ಈ ಕಡೆ ಎಲ್ಲಿ ಈ ಕಡೆ ಬರಲ್ಲ, ಕರ್ನಾಟಕದವ್ರು ಜಾಸ್ತಿ. ಆಂಧ್ರದಲ್ವಾ, ಜಾಸ್ತಿ ದೂರ ಇದೆ. ಕರ್ನಾಟಕ ಅವ್ರಿಗೆ ಕರ್ನಾಟಕದಲ್ಲೇ ಇಂಥ ಪ್ಲೇಸ್ಗಳು ಇಟ್ಕೊಂಡು ಇಲ್ಲಿಗೆ ಬರ್ತಾರ ಕರ್ನಾಟಕದವರು. ನಾನು ಹೇಳಿರೋ ತಪ್ಪಾದ್ರೆ ತಪ್ಪೇನಿಲ್ಲ. ಜಾತ್ರೆಯಲ್ಲಿ ಜನ್ಮ ಎತ್ತೀನಿ ಅಂತ ಹೇಳೋನು. ಕಾಲಜ್ಞರು ಪಡ್ಬಿಟ್ಟು ಅಲ್ಲೇ ಹುಟ್ಟಿದ್ದು, ಕಾಶಿಯಲ್ಲಿ ಹುಟ್ಟಿದ್ದು ಯಪ್ಪ, ಕಾಶಿ. ಆಮೇಲೆ ನಮ್ಮೂರ ಹತ್ರ ಪಾಪಾಗ್ನೆ ಅಲ್ಲಿ ಬೆಳೆದಿದ್ದು. ಅದೇ ಇವಾಗ ಹೇಳಿದ್ರಲ್ಲ ಅವ್ರು ಪಾಪಾಗ್ನೆ ಮಠದಿಂದ ಬಂದಿರೋದು ನಾವು ಅಂತ. ಸೊ ನಾವು ಪಾಪಾಗ್ನೆ ಮಠದಿಂದ ಬಂದಿರೋದಕ್ಕಿಂತ VIP ಎಂಟ್ರಿ ರಾಂಗ್ ರೂಟಲ್ಲಿ ಹೋಗಿ ದರ್ಶನ ಮಾಡಿಸಿದ್ರು ಅವರೇ. ತುಂಬಾ ಮರ್ಯಾದೆ ಕೊಡ್ತಾರೆ, ನಾವು ಅಲ್ಲಿಂದ ಬಂದಿದ್ದೀವಿ ಅಂತ. ಅದೇ 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 ಇವಾಗೇನು ಉದಾಸೀನ. ಇಲ್ಲ ಅವ್ರು ಯಾರೋ ಇಲ್ಲ ಇನ್ನೂ ಬಂದಿಲ್ಲ ಅಂತ ಅಲ್ವಾ ತಿಳಿಸ್ಕೊಂಡ್ರಲ್ಲ ಎಲ್ಲ ಏನು ಹಿಸ್ಟ್ರಿ. ಇನ್ನೂ ಬೇಜಾನಿದೆ. ಇನ್ ಡೆಪ್ತ್ ಹೋಗ್ತಾರೆ ಇವರೆಲ್ಲ, ಗೊತ್ತಿದೆ ಅವ್ರಿಗೆ ಇನ್ ಡೆಪ್ತ್ ಏನು ಹೆಂಗೆ ಎಲ್ಲ ಅಂತ. ನನಗೆಲ್ಲ ಅಷ್ಟೊಂದೇನು ಗೊತ್ತಿಲ್ಲ. ಸೊ ಇನ್ನೂ ಟಿಫನ್ ಇಲ್ಲ, ಏನು ಮಾಡೋದು. ಸರ್ ನಮಸ್ತೆ, ಎಲ್ಲೊಂಟ್ರಿ ಹಿಂಗೆ? ಹಾಂ ಹುಡ್ಕೊಂಬರ್ತಾ ಏಯ್ ಏಯ್ ಬೈ ಫ್ರೆಂಡ್ಸ್. ಏಯ್ ಸಿಟ್ಟಿಂಗ್ ಹಾಕಿದ್ರು. ಟಿಫನ್ ಆಯ್ತೇನ್ರಿ? ಟಿಫನ್ ಆಯ್ತಾ? ಫೋನ್ಗೆ ಕಿತ್ಕೊಂಡು ಹೋಗ್ಬಿಡೋದ ಆಮೇಲೆ?
ಉಯ್ ಅದು 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 ಟ್ರಿಗರ್ ಮಾಡ್ತು. ಇದು ಟ್ರಿಗರ್ ಮಾಡಿದ್ದು ಇವರೆಲ್ಲ ಜುಟ್ಟು. ಸೊ ದೇವಸ್ಥಾನದಲ್ಲಿ ಪೂಜೆ ಮಾಡಿರೋ ಸ್ವಾಮಿಗಳ ಮನೆಗೆ ಬಂದಿದ್ದೀವಿ ಎಲ್ಲರೂ. ಸೊ ಈ ಜಾಗ ಬಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಿಲ್ಸಿರೋ ಜಾಗ ಇದು. ಇಲ್ಲೇ ಏನು ಕೊಳನ ಇರೋದು ಸೈ ಬಾವಿನ ಬಾವಿ. ಆ ಬಾವಿ ಬಂದು ಏನು ಜಿಂಕೆ ಕೊಂಬುಗಳಿಂದ ತೆಗ್ದಿರೋದಂತ. ಸೊ ಈ ದೇವಸ್ಥಾನ ಬಂದು ರಾಮ ಲಕ್ಷ್ಮಣ ಸೀತೆ ಇರೋ ದೇವಸ್ಥಾನ. ವರ ಕೊಡ್ತಾ ಇರೋದು ಅನ್ಕೊಂತೀನಿ ಇದು. ಇವಾಗ ತೋರಿಸ್ತಾ ನಿಮಗೆ ಅದು 50 years ನಿಂದ ಅವ್ರು ಇದ್ದಿದ್ದು. ಮತ್ತು 3 ಜನ ಏನೋ ಮಕ್ಕಳಂತೆ. ಸೊ ಹಾಗೇ ಬಂದರೆ ಅಲ್ಲಿಂದ ಸೊ ಇದು ಈಶ್ವರಮ್ಮ ಅವರ ದೇವಸ್ಥಾನ ಮತ್ತು ಅವರ ಮಗಳ ಇರೋ ಜಾಗ. ಒಂದು ಸಖತ್ತಾಗಿರೋ ಲೈನ್ ಬರೆದಿದ್ದಾರೆ, ತೋರಿಸ್ತೀನಿ ನೋಡಿ ಏನು ಅಂತ. ಇವತ್ತಿನ ಈ ಸುಖ ಜೀವನ ನೀನು ಕೊಟ್ಟ ಭಿಕ್ಷೆ ಅಪ್ಪ. ಸೊ ಈ ಲೈನ್ಸ್ ಎಲ್ಲ ಯಾರು ಗೊತ್ತಾಗಕ್ಕಾಗುತ್ತೆ? ಯಾರ ಅಪ್ಪ ಅಮ್ಮ ಪ್ರೀತಿ ಇರುತ್ತಲ್ಲ ಅವರೇ ಹಾಕೋಕ್ಕೆ ಸಾಧ್ಯ. ಇಲ್ಲಿಂದ ಬರುತ್ತಪ್ಪ ಈ ಐಡಿಯಾ. ಆಗಲಿ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರು ಏನು ಟ್ಯಾಲೆಂಟೆಡಪ್ಪ. ಒಳ್ಳೊಳ್ಳೆ ವರ್ಡ್ಸು ಸೆಂಟೆನ್ಸ್ನ ಹಾಕ್ತಾರೆ, ಸಾಕಾಗಿರೋದು ಹಾಕ್ತಾರಪ್ಪ. ಎಲ್ಲಿಂದ ಹುಡುಕ್ತಾರೆ ಅಂತಲೇ ಗೊತ್ತಾಗಲ್ಲ, ಆ ಥರ ಇರುತ್ತೆ ಲೈನ್ಸ್ ಮಾತ್ರ. ಯಾವ ಪ್ಲೇಸ್ ಇದೆ ಗೊತ್ತೇ ಇಲ್ಲ, ಬಂದ್ಬಿಟ್ಟಿದ್ದೀವಿ. ಯಾವ್ದು ಸಿಕ್ಕಿದೆ ಪ್ಲೇಸು? ಯಾವುದು ಗೊತ್ತೇ ಇಲ್ಲ, ಬಂದ್ಬಿಟ್ಟಿದ್ದೀವಿ. ಮುಡ್ಮಾಲನ ಹೆಜ್ಜಿಗೆ ಗೊತ್ತಿರೋದು ನಮಗೆ ಗೊತ್ತಿಲ್ಲ. ಈ ಟೆಂಪಲಲ್ಲಿ ಪೆರಿ ಪೆದ್ದಯ್ಯ ಅಂದರೆ ಅವ್ರು 4ನೇವರು, ಸಿದ್ದಯ್ಯ ಅನ್ನೋರು ಮಗ. ಇನ್ನು ಮಿಕ್ಕಿದ್ದೆಲ್ಲ ಜೀವ ಸಮಾಧಿಗಳಾಗಿರೋದಿದು ಜಾಗ. ದೇವಸ್ಥಾನ ಬಂದು ಇದೆ. ಆ್ಯಕ್ಚುಲಿ ನಮಗೆ ದೀಪ ಹೆಂಗೆ ಹಾಸನಾಂಬದಲ್ಲಿ ಉರಿಯುತ್ತೆ ಆ ಥರ. ಆ ಉಂಗುರ ಕೊಟ್ಟಿದ್ರಲ್ಲ, ಯಾರ್ದು ಉಂಗುರ? ಬ್ರಹ್ಮಣ್ಣವ್ರು ಶಿಷ್ಯನ್ ಕೊಟ್ಟಿರೋದು. ಬರ್ದಿರೋದು ಯಾರು ಅವತ್ತೆಲ್ಲ? ವೀರಬ್ರಹ್ಮಣ್ಣವ್ರೆ. ಅದು ಬರ್ದಿರೋದು ಇಲ್ಲಿ ಇದೆಯಾ? ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಕಾಲಕ್ಕೆ. ನಾನು ಅವ್ರು ಇಲ್ಲಿ ಕೊಟ್ಟರು. ಮುಂದೆ ಹಿಂಗೆ ನಡೀತಾ ಇದ್ದೆ, ನೋಡ್ಕೊಂಡು ನೀನ್ ನಡಿ ಅಂತಂದು. ಹಾಂ ಇವಾಗ ನಡೀತಾ ಇರೋದು ಅದೇ ಅಲ್ವಾ? ಲೋಕೇಶ ಈತ ಒಂದು ಸುಡ್ರ ರಂಗಸಾಂಬ್ರವ್ನ ಇದು ಆನೆ ನನ್ಗಿಂತ ಬಲ ಅಂತ. ಓ ಇದಾ? ಇದನ್ನ ಇದು ಎಳ್ದಿಡೋ ಅಂತದ್ದು ಅದು. ಅದನ್ನ ಯಾಲಿ ಅಂತಾರೆ. ಯಾಲಿ ಯಾಲಿ ಅದ್ರ ಮೇಲೆ ಸವಾರಿ ಮಾಡೋನು ಅವನು ಮನುಷ್ಯ. ನಾನೇ ಬಲಿಷ್ಠ ಇರ್ತದೆ ಆನೆ. ಯಾಲಿ ಯಾಲಿ ಅದ್ರ ಮೇಲೆ ಮಾಡೋದು ಮನುಷ್ಯ. ಅದ್ರ ಮೇಲೆ ಸವಾರಿ ಮಾಡೋನು ಮನುಷ್ಯ. ಎಲ್ಲ ಅರ್ಥವಿರೋದಕ್ಕೆ ಅವರೆಲ್ಲ ಮಾಡಿ. ಮರಕ್ಕಿಂತ ಮರ ದೊಡ್ಡದು ಅನ್ನೋದು ಅದಕ್ಕೆ ರೀಸನ್ ಇಲ್ಲ ನೋಡಿ. ಇದೆ ಆ್ಯಕ್ಚುಲ್ ರೀಸನ್ ನೋಡಿ. ಇದು ಆನೆ. ಇವಾಗ ಹೇಳಿದ್ದೇನು ಸ್ಟೋರಿ. ಸೊ ನೀವೇನು ಭಿಕ್ಷುಕರಿಗೆ ಹಾಕ್ತಿರಲ್ವಾ, ಅದನ್ನು ನೀವು ದೇವಸ್ಥಾನ ಒಳಗೆ ಬರೋವಾಗ ಅಂತೆ ಕೊಡಿ. ಈ ಕಡೆಯಿಂದ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಇದು ಹೇಳ್ತಾ ಇರೋದು ಇನ್ಫಾರ್ಮೇಷನ್. ಸಿಚುಯೇಷನ್ ತಕ್ಕಂತೆ, ಹಾಡು ತಕ್ಕಂತೆ. ಏನು ಹೇಳಿ, ಬೇರೆದೇನಲ್ಲ, ನೀವು ಅಂದ್ಕೊಂಡಂಗೆ. ಹಾವು ಬಂದ್ಬಿಟ್ಟೈತೆ. ಹಾವು ಲೆಟ್ರ್ ಸಮಾಧಾನ ಸಮಾಧಾನ. ಬಾಯ್ ಫ್ರೆಂಡ್ಸ್, ಸಿ ಯು ಫ್ರೆಂಡ್ಸ್. ಇದು ನೋಡಿ ಬೆಳೆ ತಿಂತಾ ಇದ್ದೀವಿ. ಸೊ ಬಂದು ಇನ್ನೂ ಒಂದು 10 ದಿನವೂ ಆಗಿಲ್ಲ, ಮತ್ತೆ ಕರೆಸ್ಕೊಂಡಿದ್ದಾರೆ ಕೈವಾರ ತಾತ ಏನವರು. ಸೊ ಬಂದಿದ್ದೀವಿ ಕೈವಾರ್ಗೆ, ಚಿಂತಾಮಣಿ.
ಹೆಂಗೋ ಲಾಸ್ಟಲ್ಲಿ ಇದು ಇಲ್ಲಿಗೆ ಬರೋಂಗಾಯಿತು. ಸುಮಾರು ಸರಿ ಇಲ್ಲಿಗೆ ಬಂದಿದ್ದೀನಿ, ಆದರೆ ನನಗೆ ಗೊತ್ತಾಗಿದ್ದು ಇವತ್ತೇ ಇದು ಚೌಟ್ರಿ ಅಂತ. ಭಜನೆ ಮಾಡ್ತಾರೆ ಇವರು, ಭಜನೆ ಮಾಡ್ತಾರ. ಇವ್ರಿಗೇನು ಮಾಡೋ ಕೆಲಸ ಇಲ್ಲ. ಓಹೋ, ಯಾರು ಇವ್ರು ಏನೋ ಭಜನೆ ಕೂತ್ಕೊಂಡ್ಬಿಡೋರು, ಏನು ಮಾಡೋದು ಈ ಥರ. ಧೂಮಚಲೆ ಫೋನ್ ಧೂಮಚಲೆ ಏನೋ ಬರೋದದು. ಕಂಟೆಂಟ್ ಸಿಕ್ತು 3 ಏ ಇಲ್ಲ ಎಲ್ಲಿ ನೆಕ್ಸ್ಟ್ ಇಚ್ಛಾ ಇದೆ ಬರುತ್ತಾ ಅಲ್ಲ ಸಾಂಗ್ಸ್ ಯಾವ ಥರ ಬರುತ್ತೆ? 6 ಬಂತು ಇವಾಗ. ಓಕೆ ನಾನು ಆವಾಗಲೇ ಧೂಮಚಲೆ ಫೋನ್ ಗೈಸ್, ಬಾರ್ಬಿ ಫೋನ್. ನಾವು ಟೈಮ್ ಆಯಿತು ಅಂತ ಇಲ್ಲಿದ್ರೆ ಇವ್ರು ಇಲ್ಲಿ ಭಜನೆ ಮಾಡ್ಕೊಂಡಿದ್ದಾರೆ ಗೈಸ್. ಏನು ಮಾಡೋದು ನೋಡಿ. ಭಜನೆ ಮಾಡ್ಕೊಂಡಿದ್ದಾರೆ, ಏನು ಮಾಡೋದು. ಕಾಯ್ತಾ ಇದ್ದಾರೆ ಎಲ್ಲ. ಸೊ ಡನ್ ವಿತ್ ಪ್ಲೇಸಸ್ ಆ್ಯಂಡ್ ಡನ್ ವಿತ್ ಲಾಂಗ್ ವೀಕೆಂಡ್ ಗೈಸ್. ಸೊ ನೆಕ್ಸ್ಟು ಕಂದ್ವಾರ ಲೇಕ್, ಅದೇ ಬಳ್ಳಾಪುರ ಸ್ಟಾಪ್. ಸೊ ಫೈನಲಿ ರೀಚ್ಡ್ ಚಿಕ್ಕಬಳ್ಳಾಪುರ ಹೋಮ್. ಸೊ 3 ದಿನ ಕಂಪ್ಲೀಟ್ ಟ್ರಿಪ್ ಮುಗೀತು. ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ. ಬಾಟ್ಲುಗಳೆಲ್ಲ ಕ್ಲೀನ್ ಮಾಡಿ ಎತ್ಕೊತಾ ಇದ್ದಾರೆ. ಬಾಟ್ಲುಗಳೇನು ಇಷ್ಟ ಡೋಂಟ್ ಯೂಸ್ ಪ್ಲಾಸ್ಟಿಕ್ ಮಚ್. ಏನ್ರಿ ಕಾರ್ ಹುಟ್ಟು ನೋಡಿ ಹೆಂಗಿದೆ. ಸೊ ಫೈನಲಿ ಎಂಡಿಂಗ್ ವಿತ್ ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಡ್ಸ್. ಸೊ ವ್ಲಾಗ್ನ ಯಾವಾಗಲೂ ಮನೇಲಿ ಎಂಡ್ ಮಾಡ್ತಾಯಿದ್ದೆ. ಸೊ ಇವಾಗ ಇಲ್ಲೇ ಬಳ್ಳಾಪುರದಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್.